ಅರ್ಶಿನ ಕುಂಕುಮನ ಇದ್ರ ಮೇಲೆ ಹಾಕ್ಬೇಕಾ? ಮೇಲ್ ಯಾರ ಹಾಕ್ತಾರೆ? ನಲ್ಲಿಕಾಯಿಗೆ ಬೊಟ್ಟಿಡು. ಲಂಡನ್ ಇಂದ ಬಂದ್ರು ನಿಮ್ಗಿದೆಲ್ಲ ತುಂಬಾನೇ ಚೆನ್ನಾಗಿ ಗೊತ್ತಲ್ಲ ಆಂಟಿ. ಅಲ್ಲಿದ್ರು ಮನೇಲಿ ಮಾಡೋ ಪೂಜೆ ತಾನೇ ಇದು. ನಮ್ಮ ಅಕ್ಕ ಮಾಡೋ ಪೂಜೆಗಳಿಗೆ ಈ ವಿಶಾಲಾಕ್ಷಿ ಜೊತೆ ಅದ್ಲಲ್ವಾ, ಇನ್ನೂ ಅದೇನೇನ್ ಮಾಡ್ತಾರೋ ನೋಡ್ಬೇಕು. ಹತ್ರ ಹೋಗಿ ನೋಡು ಸುಮ್ನಾ. ನಮ್ಮ ಅಕ್ಕ ಇಲ್ದೆ ಅಲ್ಲಿಗೆ ಹೋಗಿ ನಾನು ಏನ್ ಮಾಡ್ಲಿ ಅತ್ತೆ? ಅಯ್ಯೋ, ಅವಳು ತಲೆಗ್ ಸ್ನಾನ ಮಾಡಿ ಬರ್ಬೇಕಲ್ವಾ? ಅದೆಷ್ಟೊತ್ತು ಬಕೆಟಿಂದ ತಲೆ ಮೇಲೆ ಸುರ್ಕೊಂಡ್ರೆ ಆಗೋಗತ್ತಲ್ವಾ? ಬೇಸಿಗೆಗಾಲ 5 ನಿಮಿಷದಲ್ಲಿ ಕೂದ್ಲು ಒಣಗೋಗತ್ತೆ. ಸುಮನಾ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅವ್ರು ಬೆಳಗ್ಸೋ ಅಂತ ನೆಲ್ಲಿಕಾಯಿ ದೀಪನ ಕೆಳಗಡೆ ಬೀಳಿಸ್ತೆ ಅಂತ ಅನ್ಕೋ, ನಿಮ್ಮ ಅಕ್ಕನ ದೀಕ್ಷೆ ಎಲ್ಲ ಹಾಳಾಗೋಗುತ್ತೆ. ಎಲ್ರೂ ನನ್ನ ಹೊಡೆದು ಸಾಯಿಸ್ಲಿ ಅಂತ ನೀವ್ ಹೀಗೆ ಹೇಳ್ತಿದ್ದೀರಲ್ವಾ ಬಾವಾ? ನಿಜವಾಗ್ಲೂ ನಿನಗ್ ಬುದ್ಧಿ ಇದ್ರೆ ನೀನೇ ಆ ಕೆಲ್ಸ ಮಾಡಿದ್ಯಾ ಅಂತ ಗೊತ್ತಾಗ್ದಿರೋ ಹಾಗೆ ಮಾಡ್ ಮುಗಿಸ್ಬೋದು ಸುಮನಾ. ನನ್ ಬುದ್ಧಿವಂತಿಕೆಗೆ ಪರೀಕ್ಷೆನ ಅತ್ತೆ? ಹಾಗೆ ಅನ್ಕೋ. ಸರಿ, ಹಾಗಾದ್ರೆ ನೀವೇ ನೋಡಿ ಅತ್ತೆ. ವಿಶಾಲಾಕ್ಷಿ, ಪೂಜೆ ಅಂತ ಏನೋ ಹೇಳಿದ್ರಿ, ಎಲ್ಲೂ ದೇವ್ರೇ ಕಾಣಿಸ್ತಿಲ್ಲ. ಯಾಕಿಲ್ಲಪ್ಪ, ದೇವತೆನೇ ಇದ್ದಾಳಲ್ಲ. ನನಗೇನ ಹೇಳ್ತಿರೋದು? ನೀನ್ ದೃಷ್ಟಿಗೊಂಬೆ ಆಗೋದಕ್ಕೂ ಉಪಯೋಗ ಇಲ್ಲ ಕಣೆ. ಏಯ್ ಸುಮ್ನಿರೋ. ಅವಳೇನೋ ತಮಾಷೆಗೆ ಹೇಳಿದ್ರೆ ನೀನೇನೋ ಚಿಕ್ಕ ಚಿಕ್ಕ ವಿಷಯಕ್ಕೂ ಸೀರಿಯಸ್ ಆಗ್ತಾ ಇದೆಯಲ್ಲ. ಹೌದು, ನಮ್ಮ ಅಕ್ಕ ಯಾಕೆ ಕಾಣಿಸ್ತಿಲ್ಲ ಇಲ್ಲಿ? ಕಾಣಿಸ್ದೆ ಎಲ್ಲಿಗೆ ಹೋಗ್ತಾಳೆ? ಹಾಗೆ ಹೋಗ್ಲಿ ಅಂತಾನೆ ಅನ್ಕೊಂಡಿದ್ದಾರೆ ಅನ್ಸತ್ತೆ. ಏನ್ ಮಾತಾಡ್ತಿದ್ಯಾ ಡಮಕ್ಕ ನೀನು? ತಮಾಷೆಗೆ ಪಾವನ. ಅದೇನೋ ನೋಡ್ಬೇಕು. ಏನ್ ಮಾಡ್ತೀರಾ ಅಂತ ಹೇಳ್ದೆ ಸಸ್ಪೆನ್ಸ್ ಅಲ್ಲಿ ಇಟ್ಟು ಕಾಮಿಡಿ ಮಾಡ್ತಾ ಇದ್ದೀರಲ್ಲ ನೀವು. ಡಮ್ಮಕ್ಕ ಬಾಯಿಗೆ ಬಂದ ಹಾಗೆ ಹೇಳಿದ್ರು ನಡೆಯೋದು ಅದೇ ಕಣೋ. ನೈನಿ ಸ್ನಾನ ಮಾಡ್ತಿರೋ ನೀರಲ್ಲಿ ವಾಸನೆ ಬರ್ದೇ ಇರೋ ಥರ, ಬಣ್ಣನೂ ಕಾಣಿಸ್ತಿರೋ ಥರ ಫಾರ್ಮುಲಾ ಯೂಸ್ ಮಾಡಿರೋ ನಿನ್ ಬುದ್ಧಿವಂತಿಕೆಗೆ ಹ್ಯಾಟ್ಸ್ ಆಫ್ ಮಾಮ್. ಈ ನೀರನ್ನ ಇಲ್ಲೇ ಹಾಕೋತೀಯ ನಯನಿ. ಇಲ್ಲಿಂದ ಹಾಲ್ ಕಡೆಗೆ ಬಂದಾಗ ನಿನಗೆ ನೆಲ್ಲಿಕಾಯಿ ದೀಪದಲ್ಲಿ ಆರತಿ ಮಾಡ್ತೀನಿ ಅಂತ ಹೇಳಿದ್ಲು ವಿಶಾಲಾಕ್ಷಿ. ಆ ದೀಪಗಳೇ ಪಾಪಗಳಾಗಿ ನೈನಿ ಸಿರೆಗೆ ಹತ್ಕೊಂಡು ಉರಿಯುತ್ತೆ. ವಿಶಾಲಾಕ್ಷಿ ಕೊಟ್ಟ ಸಲಹೆಗೆ ಸತ್ತು ಹೋದ್ಲು ನಯನಿ ಅಂತ ಪೇಪರಲ್ಲಿ ಬರುತ್ತೆ. ಮಾಮ್, ಆದ್ರೆ ನಮ್ಮ ಮೇಲೆ ಡೌಟ್ ಬರಲ್ಲ ಅಲ್ವಾ ಮಾಮ್? ಬರಲ್ಲ ಕಣೋ. ನಯನಿ ಹೋದ್ಮೇಲೆ ಇನ್ಯಾವುದೇ ಕೇಸನ್ನ ಫೇಸ್ ಮಾಡಬೇಕಾಗಿಲ್ಲ. ಅಪ್ಪ, ಅಮ್ಮನ ಆಸೆಗೆ ನೀನೇ ಬೆಳಕೊಡ್ಬೇಕು. ದೀಪನ್ ಬೆಳಗ್ಸು. ಗಾಯತ್ರಿನ ಇಲ್ಲೇ ಇಟ್ಕೊಂಡು ನೈನಿಗೆ ಆಚೆ ಹೋಗಿ ಹುಡುಕು ಅನ್ನೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಡೆಯೋ. ಯೋಚಿಸ್ಬೇಡ ಅಪ್ಪ, ಎಲ್ಲ ಒಳ್ಳೇದೇ ಆಗುತ್ತೆ. ನೀನ್ ಒಳ್ಳೇದ್ ಮಾಡೋದಿಕ್ಕೆ ಮನೆಗ್ ಬಂದು ಹೋಗ್ತೀಯಾ ಅಂತ ಗೊತ್ತು ಮಗಳೇ.
ಅಂದ್ರೆ ನೈನಿನ್ ಒಬ್ಳನ್ನೇ ಗುಡಿ ಕಳ್ಸಿದ್ರೆ ಹೇಗೆ ಅಂತ ತಮ್ಮ ಆಲೋಚನೆ ಮಾಡ್ತಿದ್ದಾನೆ. ನಿಜ ಗೊತ್ತಿಲ್ದಿರೋ ಅಮಾಯಕರಾಗಿರೋದಕ್ಕೆ ನೀವ್ ಹೀಗ್ ಮಾತಾಡ್ತಿರೋದು. ಏನಾ ನಿಜ? ನಿಮಗ್ ಗೊತ್ತಿಲ್ದಿರೋದು. ಅದನ್ನೇ ಹೇಳು. ನಿಮಗ್ ಹೇಳೋ ಅಂತದ್ದಲ್ಲ. ಅಬ್ಬಾ ಸತಾಯಿಸ್ಬೇಡ, ಅದೇನು ಅಂತ ಹೇಳೆ. ನಿಜ ನಮಗ್ ಗೊತ್ತಾಗಿ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರು ತಿಳ್ಕೊಳ್ಳೋ ಅವಕಾಶ ಬಂದಿದೆ ಅಂತ ಗೊತ್ತಾಗಿ ಗೊತ್ತಿಲ್ಲ ಅನ್ನೋ ಹೋಗಿದ್ದು ಗೊತ್ತಾಗೋ ಹಾಗೆ ಮಾಡಿದ್ರು ಗೊತ್ತಾಗದೆ ಇರೋ ಹಾಗೇನೆ ತಿಳ್ಕೊಂಡ್ರೆ ಆವಾಗ ಏ ಸುಮ್ನಿರು, ಹುಚ್ಚುಚ್ಚಾಗೆ ಮಾತಾಡ್ತಿರ್ತೀಯ. ಹಾಸನ ಅಮ್ಮ ಕನ್ಫ್ಯೂಸ್ ಮಾಡ್ತಾಳೆ ಅಂತ ನಿಂಗೆ ಗೊತ್ತಲ್ಲಕ್ಕ. ನೈನಿ ಬಂದ್ಲ ನೋಡಿ. ವಿಶ್, ನಿನ್ ದೀಪ ಹಚ್ಚು. ದೀಪಗಳು ಬೆಳಗ್ತಾ ಇವೆ, ಪಾಪಗಳು ಸುಡ್ತಾ ಇವೆ. ಅಮ್ಮನ ಕೈಗೆ ನೆಲ್ಲಿಕಾಯಿಯ ದೀಪವನ್ನು ಕೊಟ್ರೆ ನಯನಿ ಮಾತೆಗೆ ಆರತಿ ಮಾಡಿ ದೇವಸ್ಥಾನಕ್ಕೆ ಕಳಿಸ್ಕೊಡ್ತಾರೆ. ಅದಕ್ಕೆ ನಿಮ್ಮ ಕೈರನ್ನು ಕೊಟ್ಬಿಡಿ, ನಿಮ್ದು ಒಳ್ಳೆ ಮನಸ್ಸು. ಅಫ್ ಕೋರ್ಸ್ ವಿಕ್ರಾಂತ್. ಬೇಡ ದೊಡ್ಡಮ್ಮ. ಎಲ್ಲಿವರೆಗೂ ಒಳ್ಳೇದಾಗುತ್ತೋ ಜನ ಹೊಗಳುತ್ತಾ ಇರ್ತಾರೆ. ಅವ್ರ ತಪ್ಪಿಂದ ಏನಾದ್ರು ಕೆಟ್ಟದಾದ್ರೂ ಕೂಡ ಆರೋಪನ ಅವರು ಬೇರೆಯವ್ರ ಮೇಲೆ ಹಾಕ್ತಾರೆ. ಇಲ್ಕೊಡಿ. ತಗೋ. ನಯನಿ ಮಾತೆ, 9 ಹೆಜ್ಜೆ ದೂರದಲ್ಲೇ ಇರಿ. ಯಾಕೆ ನಂದೀಶ? ಆರತಿ ಹತ್ರಕ್ಕೆ ನಾವು ಬರಬಾರದು, ನಮ್ಮ ಹತ್ರನೇ ಆರತಿ ಬರಬೇಕು. ಎರಡು ಒಂದೇ ತಾನೆ? ವಲ್ಲಭ, ಅದರಲ್ಲಿ ಬೇರೆ ಅರ್ಥ ಇದೆ. ಹೇಗ್ ವಿಶಾಲು? ಅಗ್ನಿ ಹತ್ರಕ್ಕೆ ನಾವು ಹೋಗ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಅದೇ ಅಗ್ನಿ ನಮ್ಮ ಹತ್ರ ಬಂದ್ರೆ? ಸ್ವಾಮಿ ಅಗ್ನಿದೇವ ನಮ್ಮನ್ನ ಚೆನ್ನಾಗಿಟ್ಟಿರಪ್ಪ ಅಂತ ನಾವು ಕಣ್ಣು ಒತ್ಕೋಬೇಕು ಅಷ್ಟೇ. ಶುಕ್ರವಾರ ಒದ್ದೆ ಬಟ್ಟೆ ದೇವಸ್ಥಾನಕ್ಕೆ ಹೋದ್ರೆ ನಿನ್ ದೊಡ್ಡ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತಂತಲ್ಲಕ್ಕ? ಸ್ವಾಮೀಜಿ ಹೇಳಿದ ಮಾತಲ್ಲಿ ನಿಜ ಇದೆ ಅಂತ ವಿಶಾಲಾಕ್ಷಿ ಹೇಳಿದ್ದನ್ನು ಕೇಳಿ ಆ ಮಾತಲ್ಲಿ ನಂಬಿಕೆ ಇನ್ನೂ ಜಾಸ್ತಿ ಆಯ್ತು ಸುಮನ. ಅದಕ್ಕೆ ಅಮ್ಮನವ್ರಿಗಿಷ್ಟ ಆಗಿರೋ ಕೇಸರಿ ಬಣ್ಣದ ಸೀರೆ ಉಟ್ಕೊಂಡು ಗುಡಿಗೆ ಹೋಗ್ತಾ ಇದ್ದೀನಿ. ಆರತಿ ಯಾಕೆ ಮಾಡಬೇಕು ಅಂತಿದ್ದಾರೆ ಅಂತ ತಿಳ್ಕೊಬೋದಾ ಅದ್ಗೆ? ನಾನು ಹೇಳ್ತೀನಿ. ಭಕ್ತಗೆ ಅಮ್ಮನವ್ರೆ ನಲ್ಲಿಕಾಯಿ ದೀಪದ ಆರತಿ ಮಾಡಿ ನಿನ್ ಕೆಲ್ಸ ದಿಗ್ವಿಜಯ ಆಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಏನಮ್ಮ ಅಂದ್ರೆ ಇವಾಗ ನೀನು ಅಮ್ಮನವರು ಅಂತ ಹೇಳ್ತಾ ಇದ್ಯಾ? ಇಲ್ಲ ಅಂತ ಹೇಳ್ತೀಯವಲ್ಲ ಬಾ. ಹೌದು ಅಂತ ಹೇಳೋದಲ್ಲ, ನಿರೂಪಿಸೋದಕ್ಕೆ ಹೇಳು.
ನಿರೂಪಿಸಿ ಮಾತೆ. ವಲ್ಲಭ ತುಂಬಾ ಆತರ ಪಡ್ತಾ ಇದ್ದಾನೆ. ಏನ್ ಮಾಡ್ತೀರಾ ಈಗ? ನಂದೀಶ, ಗಾಯತ್ರಿನ ನನ್ ಕೊಡು. ಅಂಬಾ ಶಿವಶಂಭೋ. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತೋ ಏನೋ. ಎಳೆ ಮಕ್ಕಳನ್ನ ದೇವ್ರು ಅಂತ ಹೇಳ್ತಾರಲ್ಲ, ಅಮ್ಮ ಈಗ ದೇವತೆ ಅಂತ ಅನ್ಸ್ಕೊಂಡಿರೋ ಗಾಯತ್ರಿಯಿಂದ ನೈನಿಗೆ ಆರತಿ ಮಾಡಿಸ್ತಾರೆ. ಸುಮ್ನಿರ. ಅಯ್ಯೋ, ಗಾಯತ್ರಿ ದೇವಿ ಅಂದ್ರೆ ನಮ್ ದೊಡ್ಡಮ್ಮ. ಅವ್ರನ್ನ ದೇವತೆ ಅಂತಿದ್ರು, ಇವಳನ್ನ ಯಾಕೆ ದೇವತೆ ಅಂತಾರೆ? ವಲ್ಲಭ, ಮಗುಗೆ ನಮ್ಮಮ್ಮನ ಪೂರ್ತಿ ಹೆಸರಿಟ್ಟಿದೀವಲ್ವಾ? ನನ್ ಶಿಲಾಯುಗದ ಹಸ್ಬೆಂಡಿಂಗ್ ಏನ್ ಅರ್ಥ ಆಗುತ್ತೆ? ವಿಶಾಲಾಕ್ಷಿ, ನೀನ್ ಹೋಗು, ನೈನಿಗೆ ಆರತಿ ಮಾಡು. ಆಗ್ಲಿ. ಗಾಯತ್ರಿ, ಗುಡಿಗೆ ಹೋಗ್ತಿರೋ ಅಮ್ಮನ್ಗೆ ನೀನು ನೆಲ್ಲಿಕಾಯಿ ದೀಪದ ಆರತಿ ಮಾಡ್ತೀಯಾ? ಏಯ್, ಸುಮನ ಆರ್ತಿ ತಟ್ಟೆ ಬೀಳಿಸ್ದೇ ಇದ್ರು ನಯನಿ ಹತ್ರ ವಿಶಾಲಾಕ್ಷಿ ಹೋದ ತಕ್ಷಣ ಸೀರೆ ಹತ್ಕೊಂಡು ಉರಿಯತ್ತೆ ಕಣ. ನೋಡೋಣ ನೋಡೋಣ ಮಮ್ ಏನ್ ನಡೆಯುತ್ತೆ ಅಂತ. ನಾವಿಬ್ರು ಯಾವ್ದಕ್ಕೂ 2 ಹೆಜ್ಜೆ ಹಿಂದೆ ಇರೋಣ. ಅಯ್ಯೋ ಸುಮ್ಮಿ. ಸುಮನ, ಅಯ್ಯೋ ಸುಮನ, ಅಯ್ಯಪ್ಪ, ಏನೈತೆ ಅವಳಿಗೆ? ಸುಮ್ಮಿ ಮೇಲೆ ಅಮ್ಮನವ್ರು ಬಂದಿದ್ದಾರೆ ಅನ್ಸತ್ತೆ ರೀ. ಸುಮನಾ, ಸುಮನಾ. ನಾನು ಸುಮನ ಅಲ್ವೇ? ಸಾವಿತ್ರಮ್ಮ ಕಣೆ. ಹಾ, ನೀವ್ ಆಂಟಿ ಚೆನ್ನಾಗಿದ್ದೀರಾ? ಹೇಳೋದ್ ಅರ್ಥ ಆಗಲ್ವೇನೆ? ಅಮ್ಮನವ್ರು ನಮ್ ಸುಮ್ಮಿ ಮೇಲ್ ಬಂದಿದ್ದಾರೆ. ಹೌದಾ? ನಾನು ಆಗುಂಬಿಗೆ ಹೋಗಿದ್ನಲ್ಲ, ಅವಾಗ ಪರಿಚಯ ಆಗಿರೋ ಆಂಟಿ ಅನ್ಕೊಂಡೆ. ಪೂಜೆ ಏನೋ ಮಾಡ್ತಿದ್ದೀರಾ, ಆದ್ರೆ ಅದನ್ನು ಮೀರ್ಸೋ ಹಾಗೆ ಪಾಪ ಮಾಡ್ತಿದ್ದೀರಾ ಈ ಮನೇಲಿ. ನನ್ನ ಹೆಂಡ್ತಿನೇ ದೊಡ್ಡ ಪಾಪಿ ತಾಯಿ. ಏಯ್ ಸುಮ್ನಿರೋ. ನನ್ನನ್ ಬೇಡ್ಕೊಳ್ದೆ ದೀಪಾರಾಧನೆ ಯಾರಿಗ್ ಮಾಡ್ತಾ ಇದ್ದೀರಾ? ಶಾಂತವಾಗು ಮಾತೆ. ನಿನಗೇನು ಬೇಕು ಹೇಳಿದ್ರೆ ನಿನಗ್ ಮನಶಾಂತಿ ಆಗೋ ಹಾಗೆ ಮಾಡ್ತೀವಿ. ದೀಪಾರ್ತಿ ನಿನ್ಗೆ ಮಾಡು ಅಂತೀಯ ತಾಯಿ? ನನಗೆ ಇಂಥ ದೀಪಗಳಿಂದ ಆರತಿ ಮಾಡ್ತೀರಾ? ಅದಕ್ಕೇನಾಗಿದೆಯಮ್ಮ? ಬೇಡ ಬೇಡ. ಸಾವಿತ್ರಮ್ಮನವ್ರಿಗೆ ಇಷ್ಟ ಆಗಿಲ್ಲ ಅನ್ಸತ್ತೆ. ಏನ್ ಮಾಡ್ಬೇಕು ಅಂತ ಅದನ್ನ ಕೇಳಿ ಬಾವಾ. ನೀವೇನು ಮಾಡ್ಬೇಡಿ. ಈ ಆರತಿ ಮಾಡೋದ್ನ ನಿಲ್ಸ್ಬಿಡಿ. ನಿಲ್ಸಿ. ಅಯ್ಯೋ, ಅಯ್ಯೋ ಅಯ್ಯೋ, ಏನಿದು? ಬ್ರೋ, ಅಕ್ಕಿ ಏನೋ ಚೆಲ್ತು, ಆದ್ರೆ ದೀಪ ಗಾಳಿಲೇ ಇದೆ.
ಇಟ್ಸ್ ಅ ವಂಡರ್. ಗಾಳಿಯಲ್ಲಿ ದೀಪ ಇಡೋದಂದ್ರೆ ಇದೆ ಅನ್ಸುತ್ತೆ. ಅಮ್ಮನವ್ರನ್ನ ನೋಡ್ತೀರಾ ಅಂತ ಹೇಳಿದ್ನಲ್ಲ ಮಾತೆಯರೇ. ಯಾವ ದೀಪನೂ ಆರು ಹೋಗ್ಲಿಲ್ಲ. ವಿಶಾಲಾಕ್ಷಮ್ಮನ್ ಕೃಪಾ ಕಟಾಕ್ಷದಿಂದಾನೇ ಈ ದೀಪ ಇನ್ನೂ ಉರಿತಾ ಇದೆ. ಡಮ್ಮೋ ಡಮ್ಮ, ಸಾವಿತ್ರಿ ಅಮ್ಮ ಕೂಡ ಗಾಬರಿಯಾಗಿ ನೋಡ್ತಿದ್ದಾರೆ. ಆ ದೀಪಗಳು ಕೆಳಕ್ ಬೀಳಲ್ವಾ? ಅದೇ ನೈನಿ ಮೇಲೆ ಬೀಳಲ್ವಾ ಅಂತ. ವಲ್ಲಭ, ಯಾಕೆ ಹಾಗಂತಿದ್ಯಾ? ಅದು ಹಾಗಲ್ಲಪ್ಪ, ನೈನಿ ಮೇಲೆ ಬೀಳೋ ಪೊಸಿಷನಲ್ಲಿ ಹಾಗೆ ನಿಂತೋಗಿದ್ಯಲ್ಲ, ಅದಕ್ಕೆ ಕೇಳ್ದೆ. ಬೀಳಲ್ಲ. ಎಲ್ಲ ಅಮ್ಮನವ್ರಲ್ಲೇ, ಸಾವಿತ್ರಮ್ಮನ್ ದಯೆ. ಏ ಸುಮ್ಮಿ, ನಿನ್ ಮೇಲ್ ಬಂದ ಸಾವಿತ್ರಮ್ಮನ್ ಚಮತ್ಕಾರದಿಂದನೇ ಈ ಅದ್ಭುತ ಆಗಿರೋದು ಕಣೆ. ಆ ಥರ ಎಷ್ಟೊತ್ವರೆಗೂ ಇರತ್ತೆ? ನೈನಮ್ಮ ಗುಡಿಗೆ ಹೋಗೋದಿಕ್ಕೆ ಮನೆಯಿಂದ ಆಚೆ ಕಾಲಿಟ್ಟಾಗ ಗಾಯತ್ರಿ ದೇವಿ ಅಮ್ಮವ್ರ ಬಗ್ಗೆ ತಿಳ್ಕೊಳ್ಳೋವರೆಗೂ ಈ ನಲ್ಲಿಕಾಯಿ ದೀಪ ಗಾಳಿಲೇ ಬೆಳಗ್ತಾ ಇರುತ್ತೆ. ನೀನು ಮಾಯ ಮಾಡಿದ್ಯಾ? ಇಲ್ಲ ಇಲ್ಲ, ನಮ್ ಚಿಕ್ಕ ಸೊಸೆಗ್ ಬಂದಿರೋ ಸಾವಿತ್ರಮ್ಮನ್ ಪ್ರಭಾವನೇ ಇದು. ನಾನು ಆಕ್ಟಿಂಗ್ ಮಾಡಿದ್ನಾ ಇಲ್ಲ ಅಂದ್ರೆ ನಿಜವಾಗ್ಲೂ ಅಮ್ಮನವ್ರು ನನ್ನ ಮೇಲ್ ಬಂದ್ರ? ಅರ್ಥನೇ ಆಗ್ತಿಲ್ವಲ್ಲ. ಆರ್ತಿ ಕೊಡ್ಲಿಲ್ವಲ್ಲ ನೈನಿಗೆ? ಮನೇಲೇ ಇರ್ಲಿ ಬಿಡಿ. ಆ ದೀಪಗಳ ಮುಂದೆ ಅಮ್ಮ ನಡ್ಕೊಂಡ್ ಬಂದ್ರೆ ಆರತಿ ಮಾಡ್ದಂಗೆನೆ. ಕಣ್ಣಲ್ಲಿ ತುಂಬಿಕೊಂಡು ನನ್ನ ಕಣ್ಣಾರೆ ನನ್ನ ದೊಡ್ಡ ಮಗಳು ಎಳಿತಾಳೆ ಅಂತ ಹುಡ್ಕೊಂಬರ್ತೀನಿ. ಹೋಗ್ಬರ್ತೀನಿ ಯಜಮಾನ್ರೆ, ಹೋಗ್ಬರ್ತೀನಿ ವಿಶಾಲಾಕ್ಷಿ. ಗಲಾಟೆ ಮಾಡದೆ ಆಟಾಡ್ಕೋ ಗಾಯತ್ರಿ. ಬಾಗ್ಲ್ಯಾಕೆ ಹಾಕ್ತೀರಾ? ಮೊದ್ಲೇ ಶೆಕೆ ಆಗ್ತಿದೆ. ಅದಕ್ಕೆ ಹಾಕ್ತೆ. ಅದ್ಯಾಕೆ? ನಿನಗೆ ಬರೀ ಶೆಕೆ ಆಗ್ತಿರ್ಬೇಕು, ನನಗೆ ಹೊಟ್ಟೆ ಉರಿತಾ ಇದೆ ಇಲ್ಲಿ. ಏನ್ ತಿಂದ್ರು? ಏನು ತಿನ್ಲಿಲ್ಲ, ನೋಡಿದ್ರನೆ ಹೊಟ್ಟೆ ಉರಿ ಶುರುವಾಯ್ತು. ಏನ್ ನೋಡಿದ್ರಿ? ನಿನ್ ಪರ್ಫಾರ್ಮೆನ್ಸ್. ಅಬ್ಬಾ, ಸರಿಯಾಗಿ ಹೇಳಿ ಚಿಕ್ಕ ಯಜಮಾನ್ರೆ. ಸಾವಿತ್ರಮ್ಮ ಕಣೆ ನಾನು. ನನ್ನ ಪೂಜೆ ಮಾಡ್ದೆ ಏನ್ ಮಾಡ್ತಾ ಇದ್ದೀರೇ? ನನ್ನ ತಲೆ ಮೇಲೆ ಅಷ್ಟು ಕೂದಲಿಲ್ಲ, ಇದ್ದಿದ್ರೆ ನಿಜವಾಗ್ಲೂ ದೇವ್ರು ಬಂದಿತ್ತು ಅಂತ ನೀನ್ ನಂಬ್ತಿದ್ದೆ ಅಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ನಾನು ಆ ಥರ ನಾಟಕ ಮಾಡಿದೆ ಅಂತ ಹೇಳ್ತಿದ್ದೀರಾ?